ನಮಸ್ಕಾರ. ಎನ್ಆರ್ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಬೆಂಕಿಯಿಂದ ಕಾಡು ರಕ್ಷಿಸಿ ಪರಿಸರ ಉಳಿಸಿ ಎಂಬ ಅರಣ್ಯ ಇಲಾಖೆಯ ಆಂದೋಲನವನ್ನು ಬೀದಿ ನಾಟಕದ ಮೂಲಕ ಪ್ರಸ್ತುತಪಡಿಸುತ್ತಿರುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಗಡಿಗೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಡಿಎನ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಅವರು ಬುಧವಾರ ಗಡಿಗೇಶ್ವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿಕ್ಕಗ್ರಾರ ವಲಯ ಅರಣ್ಯಾಧಿಕಾರಿಗಳ ಆಶ್ರಯದಲ್ಲಿ ಬೆಂಕಿಯಿಂದ ಕಾಡನ್ನು ರಕ್ಷಿಸಿ ಪರಿಸರ ಉಳಿಸಿ ಹಾಗೂ ಮನುಷ್ಯ ಹಾಗೂ ಪ್ರಾಣಿಗಳ ಸಂಘರ್ಷ ಎಂಬ ಆಂದೋಲನವನ್ನು ಅಭಿನವ ಪ್ರತಿಭಾ ವೇದಿಕೆಯ ಕಲಾವಿದರಿಂದ ನಡೆದ ಬೀದಿ ನಾಟಕವನ್ನು ತಮ್ಮಟೆ ಬಡಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಉಪವಲಯ ಅರಣ್ಯಾಧಿಕಾರಿ ನಂದೀಶ್ ಹಾಗೂ ಅಭಿನವ ಪ್ರತಿಭಾ ವೇದಿಕೆ ಮುಖ್ಯಸ್ಥ ಅಭಿನವ ಗಿರಿರಾಜ್ ಮಾತನಾಡಿ ಕಾಡಿನ ಬೆಂಕಿಯ ಬಗ್ಗೆ ಹಾಗೂ ಬೀದಿ ನಾಟಕದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಗ್ರಾರ ವಲಯ ಅರಣ್ಯಾಧಿಕಾರಿ ಆದರ್ಶ, ಉಪವಲಯ ಅರಣ್ಯಾಧಿಕಾರಿ ರಂಗನಾಥ್, ವನಪಾಲಕ ರಂಗಸ್ವಾಮಿ, ಗ್ರಾಮಸ್ಥರಾದ ವೇಣು ಇದ್ದರು. ನಂತರ ಅಜ್ಜಂಪುರದ ಕಲಾವಿದರಾದ ಶಂಕರಪ್ಪ, ಮಂಜಣ್ಣ, ವಿನೋದ, ಶ್ರೀದೇವಿ, ಅಭಿಲಾಷ, ಮನು ಮತ್ತಿತರ ಕಲಾವಿದರು ಗೀತೆಗಳು ರೂಪಕದ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಅವ್ರು ಬಂದು ಬೆಂಕಿಯನ್ನ ಕೆಡಿಸ್ತಾರೆ. ಈ ರೀತಿಯಾದ ನಮ್ಮ ಕೈಲಾದಂತ ಪ್ರಕೃತಿಗೆ ಕೊಡುಗೆಯನ್ನ ಕೊಡಬೇಕು. ಅರಣ್ಯ ಬೆಂಕಿಯಿಂದ ಏನೇನು ಅನಾಹುತ ಆಗುತ್ತೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಅರಿವು ಮೂಡಿಸೋಕೋಸ್ಕರ ಈ ಬೀದಿ ನಾಟಕದೊಂದಿಗೆ ಒಂದು ಹಾಡುಗಳ ಮುಖಾಂತರ ಬಂದವರಿಗೆ ಹಣ್ಣು ಕೊಡ್ತೀನಿ, ಒಳ್ಳೆ ಗಾಳಿನೂ ಕೊಡ್ತೀನಿ, ಪಕ್ಷಿಗಳಿಗೆಲ್ಲ ಗೂಡು ಕಟ್ಲಿಕ್ಕೆ ಆಸರೆ ಕೊಡ್ತೀನಿ. ಕೊಟ್ಟಿದ್ದ ದೇವರು ಆದ್ರೆ ಮಾಡೋದ್ ಪೂರ್ತಿ ಈ ರೀತಿಯ ಕಳ್ಳದಂತೆ ಹಾಳು ಮಾಡೋದು. ತಪ್ಪು ಮಾಡಿಬಿಟ್ಟಿದ್ದೀವಿ ಸ್ವಾಮಿ. ತಪ್ಪು ಮಾಡಿದ್ರೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗ್ಲೇಬೇಕು. ನರಸಿಂಹರಾಜಪುರ ತಾಲೂಕು ಮಡಬೂರಿನ ದಾನಿವಾಸ ಶ್ರೀ ದುರ್ಗಾಂಬ ದೇವಸ್ಥಾನದಲ್ಲಿ ಮಾರ್ಚ್ 6ರ ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಅಮ್ಮನವರ ರಥೋತ್ಸವ ನಡೆಯಲಿದೆ ಹಾಗೂ ರಾತ್ರಿ 8 ಗಂಟೆಗೆ ರಾಜಬೀದಿಯಲ್ಲಿ ಅಮ್ಮನವರ ರಥೋತ್ಸವ ನಡೆಯಲಿದೆ. ರಥೋತ್ಸವದ ಅಂಗವಾಗಿ ಶುಕ್ರವಾರ ರಾತ್ರಿ 9:30 ಗಂಟೆಗೆ ಮಡಬೂರಿನಲ್ಲಿ ಸಾಲಿಗ್ರಾಮ ಶ್ರೀ ಗುರು ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಷಣ್ಮುಖ ಪ್ರಿಯ ಎಂಬ ಯಕ್ಷಗಾನ ಆಟ ನಡೆಯಲಿದ್ದು, ಕಾಮಿಡಿ ಕಿಲಾಡಿ ಹಾಗೂ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಖ್ಯಾದಿಗೆ ಅವರು ತಬಲಾ ವಾದಕ ಹಾಸ್ಯದೊಂದಿಗೆ ರಂಜಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮೀಯ ಯಕ್ಷಾಭಿಮಾನಿಗಳಿಗೆ ನಮಸ್ಕಾರ. ನಾನು ಈಶ್ವರ್ ನಾಯಕ್ ಮಂಕಿ. ಸ್ನೇಹಿತರೆ, ಇದೇ ಫೆಬ್ರವರಿ ತಿಂಗಳ 6ನೇ ತಾರೀಕು ಶುಕ್ರವಾರ ಮಡಬೂರು ಜಾತ್ರಾ ಪ್ರಯುಕ್ತವಾಗಿ ನಮ್ಮ ಸಾಲಿಗ್ರಾಮ ಮೇಳದವರಿಂದ ಹೊಸ ಯಕ್ಷಗಾನ ಪ್ರಸಂಗ. ನರಸಿಂಹರಾಜಪುರ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಶ್ರೀರಾಮ ಸೇವಾ ಸಂಘವು ನೂತನವಾಗಿ ನಿರ್ಮಿಸಿರುವ ಶ್ರೀರಾಮ ಮತ್ತು ಪರಿವಾರ ದೇವರುಗಳ ನೂತನ ದೇವಸ್ಥಾನ ಪ್ರತಿಷ್ಠಾಪನೆ ಮಾರ್ಚ್ 6ರ ಶುಕ್ರವಾರ ನಡೆಯಲಿದೆ. ಮಂಡಗದ್ದೆಯ ವೇದಬ್ರಹ್ಮ ಶ್ರೀಧರ ಐತಾಳ್ ಮತ್ತು ಕಮ್ಮರಡಿಯ ಕುಡಿನಲ್ಲಿ ವೇದಬ್ರಹ್ಮ ಶ್ರೀಕಂಠಭಟ್ಟರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಬಸ್ತಿಮಠದ ಪೀಠಾಧಿಪತಿ ಶ್ರೀಮದ್ ಅಭಿನವ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರಿಯ ಸ್ವಾಮೀಜಿಯವರು ಬೆಳಗ್ಗೆ 8:30ರಿಂದ ಕಲಶ ಪ್ರತಿಷ್ಠೆ, ಶ್ರೀರಾಮ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾಪನೆ ನಡೆಸಿಕೊಡಲಿದ್ದಾರೆ. ನಂತರ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನೆರವೇರಲಿದೆ. ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 10:30 ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದ್ದು, ಬಸ್ತಿಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಆಶೀರ್ವಾದ ಮಾಡಲಿದ್ದಾರೆ. ಶ್ರೀರಾಮ ಸೇವಾ ಸಂಘದ ಅಧ್ಯಕ್ಷ ಆರ್ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾತ್ರಿ ಅಭಿನವ ಮ್ಯೂಸಿಕಲ್ ಮುಖ್ಯಸ್ಥ ಅಭಿನವ ಗಿರಿರಾಜ್ ಸಾರಥ್ಯದಲ್ಲಿ ಮ್ಯಾನುವಲ್ ಆರ್ಕೆಸ್ಟ್ರಾ ನಡೆಯಲಿದೆ. ತಾಲೂಕಿನ ಗಡಿಭಾಗದ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವವು ಮಂಗಳವಾರ ಹಾಗೂ ಬುಧವಾರ ಸಾವಿರಾರು ಭಕ್ತರ ಸಂಭ್ರಮದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. 2 ದಿನಗಳ ರಥೋತ್ಸವದ ಸಣ್ಣ ಝಲಕ್ ನಿಮ್ಮ ಮುಂದೆ.
ವಂದನೆಗಳು.